ನಮಸ್ಕಾರ ಪ್ರಿಯ ಬಂಧುಗಳೇ, ಇಂದು ನಾವು ಶ್ರೀಮದ್ ಭಗವದ್ಗೀತೆ ಪ್ರಥಮ ಅಧ್ಯಾಯದ 25ನೇ ಶ್ಲೋಕವನ್ನು ಅತ್ಯಂತ ಶಾಂತವಾಗಿ ಜೀವನಕ್ಕೆ ಆಳವಾಗಿ ಸ್ಪರ್ಶಿಸುವ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಈ ಶ್ಲೋಕದಲ್ಲಿ ಕೃಷ್ಣನ ಕರುಣೆ, ಅರ್ಜುನನ ಎದುರಿನ ಕಠಿಣ ಸತ್ಯ ಮತ್ತು ಯುದ್ಧದ ಮಾನವೀಯ ಮುಖ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತದೆ. ಮನಸ್ಸನ್ನು ಶಾಂತಗೊಳಿಸಿ ಕೇಳೋಣ. ಶ್ಲೋಕ ಹೀಗಿದೆ: ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಚಾತ್ತಾನ್ ಸಮವೇತಾನ್ ಕುರುನಿಧಿ. ಶ್ಲೋಕದ ಸಂದರ್ಭ: ಇಂದಿನ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನ ರಥವನ್ನು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದನು. ಈ ಶ್ಲೋಕದಲ್ಲಿ ಭೀಷ್ಮ, ದ್ರೋಣ ಮೊದಲಾದ ಮಹಾರಥಿಗಳ ಮುಂದೆ ಎಲ್ಲ ರಾಜರ ಎದುರು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಪಾರ್ಥ, ಇಲ್ಲಿ ಸೇರಿರುವ ಕುರುಗಳನ್ನು ನೋಡು. ಇದು ಕೇವಲ ಸೂಚನೆ ಅಲ್ಲ, ಇದು ಸತ್ಯವನ್ನು ಎದುರಿಸುವ ಆಹ್ವಾನ. ಆಂತರಿಕ ಅರ್ಥ: ಕೃಷ್ಣನು ಇಲ್ಲಿ ಯಾವುದನ್ನು ಮರೆ ಮಾಡುತ್ತಿಲ್ಲ, ಅರ್ಜುನನನ್ನು ದೂರ ಸರಿಸುತ್ತಿಲ್ಲ. ಅವನು ಸ್ಪಷ್ಟವಾಗಿ ಹೇಳುತ್ತಾನೆ, ನೋಡು, ನೀನು ಎದುರಿಸಬೇಕಾದವರು ಯಾರು ಎಂಬುದನ್ನು. ಭೀಷ್ಮ ಮತ್ತು ದ್ರೋಣರು ಅರ್ಜುನನಿಗೆ ಪೂಜ್ಯರು, ಗೌರವಕ್ಕೆ ಪಾತ್ರರಾದ ಗುರುಗಳು. ಕೃಷ್ಣನು ಅರ್ಜುನನನ್ನು ಭಾವನೆಗಳಿಂದ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ, ಸತ್ಯದಿಂದ ದೂರವಿರಲು ಬಿಡುವುದಿಲ್ಲ. ಇದು ನಿಜವಾದ ಮಾರ್ಗದರ್ಶನ. ನಮ್ಮ ಜೀವನದಲ್ಲೂ ಸಮಸ್ಯೆ ಬಂದಾಗ ನಾವು ಕಣ್ಣು ಮುಚ್ಚಿಕೊಳ್ಳಲು ಬಯಸುತ್ತೇವೆ, ಆದರೆ ನಿಜವಾದ ಗುರು ನೋಡು ಎಂದು ಹೇಳುತ್ತಾನೆ, ಎದುರಿಸು ಎಂದು ಪ್ರೇರೇಪಿಸುತ್ತಾನೆ. ಜೀವನಕ್ಕೆ ಸಂದೇಶ: ಈ ಶ್ಲೋಕ ನಮಗೆ ಕಲಿಸುವ ಪಾಠ: ಸತ್ಯವನ್ನು ನೋಡದೆ ಪರಿಹಾರ ಸಿಗುವುದಿಲ್ಲ, ಭಾವನೆಗಳಿಂದ ತಪ್ಪಿಸಿಕೊಳ್ಳುವುದು ಧೈರ್ಯವಲ್ಲ. ಜೀವನದ ಯುದ್ಧವನ್ನು ಅರಿತು ಎದುರಿಸಬೇಕು. ಕೃಷ್ಣನ ಮಾತು ನಮಗೆ ಹೇಳುತ್ತದೆ, ನೋಡು, ನಂತರ ನಿರ್ಧಾರ ತೆಗೆದುಕೋ. ಅಂತಿಮ ಸಂದೇಶ: ಪ್ರಿಯ ಸ್ನೇಹಿತರೆ, ಇಂದಿನ ಶ್ಲೋಕ ನಮಗೆ ನೆನಪಿಸುವುದು, ಸತ್ಯವನ್ನು ನೋಡಿದಾಗಲೇ ಆತ್ಮಜ್ಞಾನ ಆರಂಭವಾಗುತ್ತದೆ. ನಾಳೆ ಇನ್ನೊಂದು ಅಮೂಲ್ಯ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.